ಮೊಬೈಲ್ನಲ್ಲಿ ಆಪ್ತರ ಖಾಸಗಿ ಕ್ಷಣಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಕಿಡಿಗೇಡಿಗಳಿಗೆ ಈಗ ಕರ್ನಾಟಕ ಪೊಲೀಸ್ ಇಲಾಖೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಒಬ್ಬ ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ ಅವರ ಅತ್ಯಂತ ಆಪ್ತ ಅಥವಾ ಖಾಸಗಿ ಚಿತ್ರ ಹಾಗೂ ವಿಡಿಯೋಗಳನ್ನ ಬೇರೆಯವರ ಜೊತೆ ಶೇರ್ ಮಾಡಿದ್ರೆ ಇನ್ಮುಂದೆ ತಕ್ಷಣವೇ ಎಫ್ಐಆರ್ ದಾಖಲಾಗುತ್ತೆ. ಈ ಕುರಿತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ MA ಸಲೀಂ ಅವರು ಅತ್ಯಂತ ಕಟ್ಟುನಿಟ್ಟಿನ ಆದೇಶವನ್ನ ಈಗ ಹೊರಡಿಸಿದ್ದಾರೆ. ನೋಡಿ, ವ್ಯಕ್ತಿಯೊಬ್ಬರ ಒಪ್ಪಿಗೆ ಇಲ್ಲದೆ, ಅವರ ಪರ್ಮಿಷನ್ ಇಲ್ಲದೆ ಅವರ ಖಾಸಗಿ ಅಥವಾ ಆಪ್ತ ಚಿತ್ರಗಳು ಹಾಗೂ ಈ ವಿಡಿಯೋಗಳನ್ನ ನೀವೇನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಕಡೆ ಹಂಚಿಕೊಂಡ್ರೆ ಇದು ಆನ್ಲೈನ್ ಬ್ಲಾಕ್ ಮೇಲ್, ರಿವೆಂಜ್ ಹಾಗೆ ಫಾರ್ನೋಗ್ರಫಿ ಮತ್ತು ಇಲ್ಲಿ ಸೆಕ್ಸ್ಟಾರ್ಷನ್ ಪ್ರಕರಣದಲ್ಲಿ ತಕ್ಷಣವೇ ಎಫ್ಐಆರ್ ಕೂಡ ದಾಖಲಾಗುತ್ತೆ ಅಂತ ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಮತ್ತು IGP MA ಸಲೀಂ ಇಲ್ಲಿ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದ್ದಾರೆ. ನೋಡಿ, ಈ ಬ್ಲಾಕ್ ಮೇಲ್ಗಳು ಜೊತೆಗೆ ಈ ರಿವೆಂಜ್ ತಗೊಳ್ಳುವಂತಹ ಫೋರ್ನೋಗ್ರಫಿಗೆ ಸಂಬಂಧಿಸಿದ ದೂರುಗಳನ್ನ ದಾಖಲಿಸಿಕೊಳ್ಳೋಕೆ ಪೊಲೀಸರು ವಿಳಂಬ ಮಾಡ್ತಾ ಇದ್ದಾರೆ ಅಥವಾ ತಿರಸ್ಕರಿಸುತ್ತಿದ್ದಾರೆ ಅಂತ ದೂರುಗಳು ಕೇಳಿ ಬಂದ ಮೇಲೆ ಈ ಹಿನ್ನೆಲೆಯಲ್ಲಿ ಈಗ ಜೂನ್ 16ರಂದು ಈ ಮಹತ್ವದ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ನೀವು ಗಮನಿಸ್ತಾ ಇದ್ದೀರಾ, ನಮ್ಮ ಸ್ಯಾಂಡಲ್ವುಡ್ ಹೀರೋಯಿನ್ಸ್ ಇಂದ ಹಿಡಿದು ಹತ್ರ ಹೋದ್ರೆ ಕೆಟ್ಟ ರೀತಿಯಲ್ಲಿ ಚಿತ್ರೀಕರಣ ಮಾಡ್ತಾರೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರೆ, ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ಲದೆ ಇರುವಂತೆ ಮಾಡ್ತಾರೆ. ಹಾಗೆ ಅದರ ಜೊತೆಗೆ ಫ್ರೆಂಡ್ಶಿಪ್ ಅಲ್ಲಿ ಇದ್ಕೊಂಡು ಅಥವಾ ಪ್ರೇಮದಲ್ಲಿ ಇದ್ದು ಅವರ ಜೊತೆಗಿರುವಂತಹ ಖಾಸಗಿ ಫೋಟೋ ವಿಡಿಯೋಗಳನ್ನ ತಗೊಂಡು ಬ್ರೇಕಪ್ ಆದ್ಮೇಲೆ ಅಥವಾ ಅವರಿಂದ ದೂರ ಹೋದ್ಮೇಲೆ ಯಾವ ರೀತಿಯಾಗಿ ಅದನ್ನ ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ನೋದನ್ನ ಕೂಡ ನಾವು ಗಮನಿಸಿದ್ದೀವಿ. ಹಾಗಾಗಿ ಹೆಣ್ಮಕ್ಳ ಸುರಕ್ಷತೆಗಾಗಿ ಈಗ ಪೊಲೀಸ್ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ. ನೋಡಿ, ಖಾಸಗಿ ಚಿತ್ರ ಲೀಕ್ ಮಾಡಿದ್ರೆ ತಕ್ಷಣ ಇನ್ಮೇಲೆ ನಿಮ್ಮ ಮೇಲೆ FIR ಆಗುತ್ತೆ. ಯಾವುದೇ ಮುಲಾಜ್ ನೋಡಲ್ಲ, FIR ಇಮಿಡಿಯೇಟ್ ನಿಮ್ಮ ಮೇಲೆ ಲಾಂಚ್ ಆಗುತ್ತೆ. ಖಾಸಗಿ ಚಿತ್ರ ಲೀಕ್ ಮಾಡಿದ್ರೆ FIR ಆಗುತ್ತೆ. ಜೊತೆಗೆ ಅನುಮತಿ ಇಲ್ಲದೆ ಆಪ್ತ ವಿಡಿಯೋವನ್ನ ಲೀಕ್ ಮಾಡೋದು ಬಹಳ ದೊಡ್ಡ ಅಪರಾಧ. ನೋಡಿ, ಅವರ ಪರ್ಮಿಷನ್ ಇಲ್ಲದೆ ಅವರ ಕ್ಲೋಸ್ ವಿಡಿಯೋ ಜೊತೆಗೆ ಅವರ ಫೋಟೋಗಳು, ಅವರ ಖಾಸಗಿ ವಿಡಿಯೋಗಳನ್ನ ಹಾಕಿದ್ರೆ ಕೇಸ್ ಆಗುತ್ತೆ. ಸೊ ಅದನ್ನ ನೀವು ಯಾವುದೇ ಕಾರಣಕ್ಕೂ ಲೀಕ್ ಮಾಡಬಾರ್ದು, ಇದು ಅಪರಾಧ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಕಿಡಿಗೇಡಿಗಳ ಸೈಬರ್ ಬ್ಲಾಕ್ ಮೇಲ್ಗೂ ಕೂಡ ಬ್ರೇಕ್ ಬೀಳುತ್ತೆ. ಸೈಬರ್ ನೀವು ಬ್ಲಾಕ್ ಮೇಲ್ ಮಾಡ್ತೀರಲ್ಲ, ಫೋಟೋ ಇದೆ ನನ್ನ ಹತ್ರ, ಅದನ್ನ ಕಳಿಸ್ತೀನಿ, ಇಷ್ಟು ದುಡ್ಡು ಕೊಡು, ಅಷ್ಟು ದುಡ್ಡು ಕೊಡು, ಇದನ್ನ ಅಲ್ಲಿ ಬಿಡ್ತೀನಿ, ಇಲ್ಲಿ ಬಿಡ್ತೀನಿ, ಹಿಂಗೆಲ್ಲ ಹೇಳಿದ್ರೆ ಈ ಬ್ಲಾಕ್ ಮೇಲ್ಗೆ ಈಗ ಸದ್ಯ ಬ್ರೇಕ್ ಬಿದ್ದಿದೆ. ಇನ್ಮೇಲೆ ನೀವು ಹಂಗೆ ಮಾಡಂಗಿಲ್ಲ. ಇದನ್ನ ಪೊಲೀಸ್ ಮಹಾನಿರ್ದೇಶಕ MA ಸಲೀಂ ಖಡಕ್ ಆಗಿ ಆದೇಶವನ್ನ ಕೊಟ್ಟಿದ್ದಾರೆ. ನೋಡಿ, ಹಿಂದೆ ಯಾರಿದ್ರೋ ಗೊತ್ತಿಲ್ಲ, ಇನ್ಮೇಲೆ ನಾನು ಹೇಳ್ದಂಗೆ ರೂಲ್ಸ್ ಫಾಲೋ ಆಗಬೇಕು. ಮುಲಾಜ್ ಇಲ್ಲದೆ ಕೇಸ್ ಹಾಕ್ತೀನಿ, ಒಳಗೆ ಹಾಕ್ತೀನಿ, ಅದೇನಿದೆಯೋ ಅದನ್ನ ನೀವು ಗಮನಿಸಬೇಕು ಅಂತ ಹೇಳ್ಬಿಟ್ಟು ಈಗ ಸಲೀಂ ಅವರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ಕಿಡಿಗೇಡಿಗಳಿಗೆ ಸದ್ಯ ಈಗ ಸೈಬರ್ ಬ್ಲಾಕ್ ಮೇಲ್ ಏನ್ ಮಾಡ್ತಿದ್ರು ಅವರಿಗೆಲ್ಲ ಕೂಡ ಈಗ ಬ್ರೇಕ್ ಬೀಳುತ್ತೆ. ಅದರ ಜೊತೆಗೆ ಅನುಮತಿ ಇಲ್ಲದೆ ಆಪ್ತರು, ನಿಮ್ಮ ಫ್ರೆಂಡು, ನಿಮ್ಮ ಗೆಳತಿ, ಇತರರು ಅವರ ಯಾವುದೇ ವಿಡಿಯೋ, ಫೋಟೋ, ನಗ್ನ ಚಿತ್ರ ಪರ್ಮಿಷನ್ ಇಲ್ಲದೆ ಎಲ್ಲೂ ಕೂಡ ಹಾಕಂಗಿಲ್ಲ. ನೀವು ಒಂದು ವೇಳೆ ನೀವು ಹಾಕಿ ಅದನ್ನ ಹುಡುಗಿ ಬಂದು ಇದನ್ನ FIR ಮಾಡಿದ್ರೆ, ಕೇಸ್ ಮಾಡಿದ್ರೆ ನೀವು ಪಕ್ಕಾ ಅಂದರ್ ಆಗ್ತೀರಾ. ಸೊ ಈ ಒಂದು ಹೊಸ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮಹತ್ವದ ಆದೇಶವನ್ನ ಸದ್ಯ ಹೊರಡಿಸಿರುವಂತದ್ದು. ಹಾಗಾಗಿ ಹೆಣ್ಮಕ್ಳಿಗೆ ವಿಚಾರವಾಗಿ, ಹೆಣ್ಮಕ್ಳ ಒಂದು ಏನಂತಾರೆ ಪರ್ಸನಲ್ ಟೈಮ್ ಹಾಗೆ ಅವರ ವೈಯಕ್ತಿಕ ಜೀವನವನ್ನ ಕಾಪಾಡೋದಕ್ಕೆ ಈ ರೀತಿಯಾಗಿ ಪೊಲೀಸ್ ಮಹಾನಿರ್ದೇಶಕರು ಒಂದು ಒಳ್ಳೆ ಆಯೋಜನೆಯನ್ನ ಸದ್ಯ ತೆಗೆದುಕೊಂಡಿರೋದು. ಸದ್ಯ ಈಗ ವ್ಯಕ್ತಿಯೊಬ್ಬರ ಒಪ್ಪಿಗೆ ಇಲ್ಲದೆ ನೀವು ಯಾವುದೇ ಕಾರಣಕ್ಕೂ ಕೂಡ ಖಾಸಗಿ ಫೋಟೋ, ಚಿತ್ರ, ವಿಡಿಯೋವನ್ನ ತೆಗೆಯೋಂಗೂ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಂಗೂ ಇಲ್ಲ. ಹಾಕಿದ್ರೆ ನಿಮಗೆ ಜೈಲ್ ಫಿಕ್ಸ್. ಅದರ ಜೊತೆಗೆ ಆನ್ಲೈನ್ ನಲ್ಲಿ ಬ್ಲಾಕ್ ಮೇಲ್ ಮಾಡೋದು, ರಿವೆಂಜ್ ತೆಗೆದುಕೊಡೋದು, ಮತ್ತೆ ಬೇರೆಯವ್ರ ಮುಖಾಂತರ ದುಡ್ಡಿಗೆ ಆಮಿಷ ಇಡೋದು, ಇವೆಲ್ಲ ಏನಾದರೂ ಕಂಡು ಬಂದ್ರೆ ತಕ್ಷಣ ನಿಮ್ಮ ಮೇಲೆ FIR ಆಗುತ್ತೆ, FIR ದಾಖಲಿಸಲಾಗುತ್ತೆ ಅಂತ ಸದ್ಯ ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಮತ್ತೆ IGP MA ಸಲೀಂ ಸದ್ಯ ಕಟ್ಟುನಿಟ್ಟಿನ ಆದೇಶವನ್ನ ಈಗ ಹೊರಡಿಸಿದ್ದಾರೆ. ಜೊತೆಗೆ ಸೆಕ್ಸ್ಟಾರ್ಷನ್, ಬ್ಲಾಕ್ ಮೇಲ್ ಮತ್ತು ರಿವೆಂಜ್, ಫೋರ್ನೋಗ್ರಫಿಗೆ ಸಂಬಂಧಿಸಿದಂತ ದೂರುಗಳನ್ನ ಕೂಡ ದಾಖಲಿಸಿಕೊಳ್ಳೋಕೆ ಪೊಲೀಸರು ಈ ಹಿಂದೆ ವಿಳಂಬ ಮಾಡ್ತಿದ್ರು ಅಂತ ಏನ್ ನಿಮಗೆ ದೂರು ಬರ್ತಿತ್ತಲ್ಲ, ಅವೆಲ್ಲವನ್ನ ಇನ್ಮೇಲೆ ಮಾಡಂಗಿಲ್ಲ. ದೂರುಗಳು ಕೇಳಿ ಬಂದ ತಕ್ಷಣ ನಿಮ್ಮ ಮೇಲೆ FIR ಆಗುತ್ತೆ. ಈ ಆದೇಶ ಜೂನ್ 16ರಿಂದ ಶುರುವಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ.